ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯ್ತು. ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದ್ರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರ್ಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ. ಅದಕ್ಕೆ ಉದಾಹರಣೆ ನಾನು ಇದ್ದೀನಿ, ವಿಮನ್ ಅವರವರಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಒಬ್ಬ ಬರಹಗಾರ, ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಆ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸೊ ಎಲ್ಲವೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು. ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ, ಹಾಡು ಯಾವಾಗ ಮಾಡ್ತಾನಪ್ಪ ಅರ್ಜುನ್ ಅಂತ. ಹಾಡು ಬಗ್ಗೆ ಪ್ರಶ್ನೆನೇ ಇಲ್ಲ. ಸಿನಿಮಾ ಕತೆ ಆ ಶಾರ್ಟು ಸೀನು ಇದೇ ಡಿಸ್ಕಷನ್. ಸುಮಾರು 1 ವರ್ಷ ಆಯ್ತು ನಾನು ಇದ್ರ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ಅಣ್ಣ ಈ ಶಾರ್ಟ್ ಇದೇನು ಯಾವ್ದೋ ಒಂದು ಟ್ರೈಲರ್ ಮಾಡಿದ್ವಿ, ಈ ಶೂಟಿಂಗು ಇದು ಬರೀ ಅದೇ ಸರಿ, ಹಾಡ್ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಆಮೇಲೆಲ್ಲ ಸಿನಿಮಾ ಎಲ್ಲ ಆಯ್ತು. ಈಗ ಹಾಡಿನ ವಿಷಯಕ್ಕೆ ಬಂದ್ರೆ ಇದಾಗ್ಲಿ ಇನ್ನು ಬೇರೆ ಇನ್ನೊಂದು ಹಾಡು ಇದೆ, ನಾನು ಬರ್ದಿರೋ ಹಾಡೆ. ತುಂಬಾ ನಾನು ಕೇಳಿ ಯೂಶಲಿ ಯಾವ್ದಾರು ಒಂದು ಹಾಡು ಬರೆದು ಅದು ಹಾಡಾದ್ಮೇಲೆ ಹೆಚ್ಚು ಅದನ್ನ ನಾವು ಎಂಜಾಯ್ ಮಾಡಕ್ ಹೋಗೋದಿಲ್ಲ. ಮತ್ತೆ ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ. ಬಟ್ ನಾನು ಕೇಳಿ ಆ ಹಾಡು ಕಳಿಸಿ ಅರ್ಜುನ್, ಹಾಡು ಕಳಿಸಿ ಅಂತ ಹೇಳಿ ಕಳಿಸ್ಕೊಂಡು ಕೇಳಿ ಎಂಜಾಯ್ ಮಾಡಿದಂತ ಹಾಡು 45 ಸಿನಿಮಾ ಹಾಡು. ಹಂಗಾಗಿ ಸಿನಿಮಾ ಮ್ಯೂಸಿಕ್ ಜೊತೆಗೆ ನಿರ್ದೇಶನದ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂತ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೇದಾಗ್ಲಿ, ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ. ನಮ್ಮ ನಿರ್ಮಾಪಕರು ಅಷ್ಟೇ ಬಹಳ ಆತ್ಮೀಯರು ನನಗೆ, ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನು ಚಿತ್ರತಂಡ ಬಹಳ ದೊಡ್ಡದಿದೆ. ಶಿವಣ್ಣ ಅವರು, ಉಪೇಂದ್ರ ಅವರು, ರಾಜ್ ಶೆಟ್ಟಿ ಅವರು, ಹೀಗೆ ಒಂದು ದೊಡ್ಡ ಕಲಾ ತಂಡ ಇದೆ. ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣ ಅವರ ಆಂಜನೇಯನ್ ಸಾಂಗ್ ಅಂದ್ರೆ ಕಂಟಿನ್ಯೂಸ್ ಆಗಿ ಸುಮಾರು 15 ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ ಮತ್ತು ಭಕ್ತಿ ಗೀತೆ, ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದ್ರೆ ಅತಿ ಹೆಚ್ಚು ಈ ಒಂದು 2-3 ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ದವ್ ನಾನು. ಈ ಹಾಡು ವಿಶೇಷವಾಗಿ ಶಿವನನ್ನ ನೋಡಿದ್ರಿ, ಇದೊಂಥರ ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ನೀವು ಕೇಳ್ತಾ ನಿಮ್ಮನ್ನೊಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂತ ಹಾಡು. ಮತ್ತು ಇದಕ್ಕೆ ಕಂಚಿನ ಕಂಠ, ನೀವೇ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯ್ ಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ರೆ ಇನ್ನಷ್ಟು ಮೆರುಗು, ಎಲ್ಲವೂ ಸರಿ. ಮತ್ತು ಕಲಾವಿದರು ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು. ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ವಿಜಯ್ ಪ್ರಕಾಶ್ ಅವರ ಆ ಕಂಚಿನ ಕಂಠಕ್ಕೆ ಹಾಗೂ ನಾಗೇಂದ್ರ ಪ್ರಸಾದ್ ಅವರ ಸುಂದರವಾದ ಆ ಸಾಲುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಮೂವರ ಮ್ಯಾಜಿಕ್ ಖಂಡಿತವಾಗ್ಲೂ ಕರ್ನಾಟಕದಾದ್ಯಂತ ಒಂದು ವೈರಲ್ ಹಾಡಾಗಿ ಇದನ್ನ ತೆರೆಕಾಣುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ಪ್ರಸಿದ್ಧಿಯನ್ನ ಪಡುತ್ತೆ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಸಣ್ಣ ಮಾತು, ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಇದೆಲ್ಲ ಮಾಡ್ತಾ ಈ ವರ್ಷದ ಅಂದ್ರೆ 2024ನ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ಇಂಡಿಯಾ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು, ನಾನು ಬರ್ದಿರೋದು ಜೇನದನಿಯೋಳೆ. ಜಿಯೋ ಸಾವನ್ನಿಂದ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಸ್ಟ್ರೀಮ್ಡ್ ಇದು. ಅಂದ್ರೆ ಈ ಕೆಲ್ಸದ ಜೊತೆ ಯಾವ ಸಿನಿಮಾನು ಬಿಟ್ಟಿಲ್ಲ, ಕೆಲಸ ಮಾಡ್ತಾ ಇದ್ದಾನೆ ಅಂತ. ಥ್ಯಾಂಕ್ ಯು.